ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಂದಿದ್ದೀನಿ, ಅದೇ ಗ್ರಾಫ್ ಅನ್ನೋ ಕಾನ್ಸೆಪ್ಟು. ಓಕೆನಾ? ಸೊ ನೀವು ಮೊದಲು ಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಇದನ್ನು ಕೊಡ್ತೀನಿ. ಸೊ ಏನಂತ ಹೇಳಿದ್ರೆ, ನೀವು ಗೂಗಲ್ ಮ್ಯಾಪ್ಸ್ನ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀರ. ಓಕೆನಾ? ಸೊ ಆ ಗೂಗಲ್ ಮ್ಯಾಪ್ಸಲ್ಲಿ ನೀವು ಯಾವ್ದಾದ್ರು ಒಂದು ಲೊಕೇಶನ್ ಹಾಕಿದ ತಕ್ಷಣ ಸೊ ಅದು ನಿಮಗೆ ಶಾರ್ಟೆಸ್ಟ್ ರೂಟ್ನ ತೋರಿಸುತ್ತಲ್ಲ. ಯಾವ್ದಾದ್ರು ಥಿಂಕ್ ಮಾಡಿದ್ದೀರಾ ಇದು ಯಾವ ಥರ ವರ್ಕ್ ಆಗುತ್ತೆ ಬಿಹೈಂಡ್ ದ ಸೀನ್ಸ್ ಅಂತ ಹೇಳಿ? ಯಾವ ಥರ ಆಲ್ಗರಿದಮ್, ಯಾವ್ದು ಬ್ಯಾಕ್ ಎಂಡಲ್ಲಿ ಯಾವ ಆಲ್ಗರಿದಮ್ಸ್ ವರ್ಕ್ ಆಗುತ್ತೆ ಅಂತ ಏನಾದ್ರು ಥಿಂಕ್ ಮಾಡಿದ್ದೀರಾ? ಇವಾಗ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಸಜೆಷನ್ಸ್ ಬರುತ್ತೆ, ಲಿಂಕ್ಡ್ಇನಲ್ಲೂ ಕೂಡ ಕನೆಕ್ಷನ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಸೊ ಬಿಹೈಂಡ್ ಆಲ್ ದೀಸ್ ಅಪ್ಲಿಕೇಶನ್ಸ್ ಒಂದು ಪವರ್ಫುಲ್ ಡೇಟಾ ಸ್ಟ್ರಕ್ಚರ್ ಇದೆ, ಅದೇ ಬಂದ್ಬಿಟ್ಟು ಗ್ರಾಫ್. ಸೊ ವಾಟ್ ಈಸ್ ಗ್ರಾಫ್? ಎ ಗ್ರಾಫ್ ಇಸ್ ಎ ಡೇಟಾ ಸ್ಟ್ರಕ್ಚರ್ ವಿಚ್ ಇಸ್ ಯೂಸ್ ಟು ರೆಪ್ರೆಸೆಂಟ್ ಕನೆಕ್ಷನ್ ಬಿಟ್ವೀನ್ ಟೂ ಥಿಂಗ್ಸ್. ಓಕೆನಾ? ಈ ಕನೆಕ್ಷನ್ನ ಏನಂತ ಕರಿತೀವಿ? ಈಗ ಗ್ರಾಫ್ ಅಂತ ಹೇಳಿದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ನೋಡ್ಸ್ ಪ್ಲಸ್ ಎಡ್ಜಸ್. ಓಕೆನಾ? ಈ ನೋಟ್ಸ್ ಅಂತ ಹೇಳಿದ್ರೆ ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಇದನ್ನ ವರ್ಟಿಸಿಸ್ ಅಂತ ಕೂಡ ನಾವು ಕರಿತೀವಿ. ಎಡ್ಜಸ್ ಅಂತ ಹೇಳಿದ್ರೆ ಕನೆಕ್ಷನ್ಸ್. ಅದೇನು ಅಂತ ನಾವು ನೋಡೋಣ, ರಿಯಲ್ ಲೈಫಲ್ಲಿ ಒಂದು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ರಾಹುಲ್. ಈ ರಾಹುಲ್ ಅನ್ನೋನು ಇಸ್ ಎ ಫ್ರೆಂಡ್ ವಿತ್ ಸ್ನೇಹ. ಸ್ನೇಹ ಇಸ್ ಎ ಫ್ರೆಂಡ್ ವಿತ್ ಅರ್ಜುನ್ ಅಂಡ್ ಅರ್ಜುನ್ ಇಸ್ ಫ್ರೆಂಡ್ ವಿತ್ ನೇತಾಜಿ. ಓಕೆನಾ? ಈ ಗ್ರಾಫ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ರಾಹುಲ್ ಫ್ರೆಂಡ್ ವಿತ್ ಸ್ನೇಹ, ಸ್ನೇಹ ಫ್ರೆಂಡ್ ವಿತ್ ಅರ್ಜುನ್, ಅರ್ಜುನ್ ಫ್ರೆಂಡ್ ವಿತ್ ನೇತಾಜಿ. ಓಕೆನಾ? ಈ ರಾಹುಲ್, ಸ್ನೇಹ, ಅರ್ಜುನ್ ಅನ್ನೋದೆಲ್ಲ ಆಬ್ಜೆಕ್ಟ್ಸ್, ನಾವು ನೋಟ್ಸ್ ಅಂತ ಕರಿತೀವಿ ಅಥವಾ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಮತ್ತೆ ಇವ್ರ ಮಧ್ಯೆ ಇದೆಯಲ್ಲ ಕನೆಕ್ಷನ್, ಏನದು ಫ್ರೆಂಡ್ಶಿಪ್, ಆ ಫ್ರೆಂಡ್ಶಿಪ್ನ ನಾವು ಎಡ್ಜಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಗ್ರಾಫ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ನಾನು ಹೇಳಿದೆ ನಿಮಗೆ, ಗೂಗಲ್ ಮ್ಯಾಪ್ಸಲ್ಲಿ ಈ ಗ್ರಾಫ್ನ ಯೂಸ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಾವು ಸಿಟೀಸ್ ಯಾವುದೇ ಪ್ಲೇಸಸ್ ನಾವೇನೇನು ಹಾಕ್ತೀವಿ ಅದನ್ನೆಲ್ಲ ನೋಟ್ಸ್ ಅಂತ ಕರಿತೀವಿ. ಮತ್ತು ಈ ರೂಟ್ಸ್ ಏನಿರುತ್ತೆ, ರೋಡ್ಸ್, ಅದಕ್ಕೆ ರೂಟ್ ಇರುತ್ತಲ್ಲ, ಆ ರೂಟ್ನ ಬಂದ್ಬಿಟ್ಟು ಎಡ್ಜಸ್ ಅಂತ ಕರಿತೀವಿ. ಮತ್ತು ಈ ಗೂಗಲ್ ಮ್ಯಾಪ್ಸಲ್ಲಿ ಇವಾಗ ಶಾರ್ಟೆಸ್ಟ್ ಪಾತ್ ಯೂಸ್ ಮಾಡುತ್ತಲ್ಲ, ಅದಕ್ಕೆ ಗ್ರಾಫ್ ಆಲ್ಗರಿದಮ್ಸ್ ಅಂತ ಬರುತ್ತೆ. ಆ ಆಲ್ಗರಿದಮ್ಸ್ನೆಲ್ಲ ಹೇಳ್ತೀನಿ ನಿಮಗೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಆ ಆಲ್ಗರಿದಮ್ ಯೂಸ್ ಮಾಡಿ ಈ ಗೂಗಲ್ ಮ್ಯಾಪ್ಸ್ ಶಾರ್ಟೆಸ್ಟ್ ಪಾತ್ನ ಫೈಂಡ್ ಮಾಡುತ್ತೆ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಯೂಸರ್ಸ್ ಅಂದರೆ ನಾವು ನೀವುಗಳೆಲ್ಲ, ಅದನ್ನು ನೋಟ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ಮತ್ತು ಫ್ರೆಂಡ್ಶಿಪ್, ಆ ಕನೆಕ್ಷನ್ ಏನು ಮಾಡುತ್ತೆ, ಅದು ಎಡ್ಜಸ್ಸು. ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮಲ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಇದೆ, ಫೇಸ್ಬುಕ್ಕಲ್ಲೂ ಮ್ಯೂಚುವಲ್ ಫ್ರೆಂಡ್ಸ್ ಇದೆ, ಲಿಂಕ್ಡ್ಇನ್ ಕನೆಕ್ಷನ್ಸ್ ಇದೆ, ಅದೆಲ್ಲ ವರ್ಕ್ ಆಗೋದು ಬಂದ್ಬಿಟ್ಟು ಗ್ರಾಫ್ ಮೇಲೆ. ಮತ್ತು ಡೆಲಿವರಿ ಅಪ್ಲಿಕೇಶನ್ಸು, ಸ್ವಿಗ್ಗಿ, ಝೊಮ್ಯಾಟೊ, ಊಬರ್ ಅದೆಲ್ಲ ಯೂಸ್ ಮಾಡಿರ್ತೀರಾ, ಅದರಲ್ಲಿ ಲೊಕೇಶನ್ಸು, ನೋಟ್ಸು, ರೂಟ್ಸ್ ಬಂದ್ಬಿಟ್ಟು ಎಡ್ಜಸ್ಸು. ಓಕೆನಾ? ಮತ್ತು ಗ್ರಾಫ್ ಆಲ್ಗರಿದಮ್ಸ್ ಬರುತ್ತೆ. ಸೊ ಗ್ರಾಫಲ್ಲಿ ಬಂದ್ಬಿಟ್ಟು ತುಂಬ ಆಲ್ಗರಿದಮ್ಸ್ ಇದೆ. ಸೊ ಇದು ಮೇನ್ ಗ್ರಾಫ್ ಆಲ್ಗರಿದಮ್ಸು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ, ಏನಪ್ಪ ಇದು ಈ ಥರ ಎಲ್ಲ ಇದೆ ಅಂತ. ಇದನ್ನೆಲ್ಲನೂ ನಾವು ಅಡ್ವಾನ್ಸ್ ವಿಡಿಯೋದಲ್ಲಿ ಒಂದೊಂದು ಆಲ್ಗರಿದಮ್ನ ಕವರ್ ಮಾಡ್ತೀನಿ. ಇವಾಗ ಜಸ್ಟ್ ಬೇಸಿಕ್ ತಿಳ್ಕೊಳ್ಳಿ, ಗ್ರಾಫಲ್ಲಿ ಇಷ್ಟು ಆಲ್ಗರಿದಮ್ ಇದೆ. ಬಿ ಎಫ್ ಎಸ್ ಅಂದರೆ ಬ್ರೆಡ್ತ್ ಫಸ್ಟ್ ಸರ್ಚ್ ಅಂತ, ಡಿ ಎಫ್ ಎಸ್ ಅಂದರೆ ಡೆಪ್ತ್ ಫಸ್ಟ್ ಸರ್ಚ್ ಅಂತ, ಮತ್ತು ಡಿಜೆಕ್ಸ್ಟ್ರಾ ಆಲ್ಗರಿದಮ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಶಾರ್ಟೆಸ್ಟ್ ಪಾತ್ನ ಫೈಂಡ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಟೋಪೋಲಾಜಿಕಲ್ ಸಾರ್ಟು, ಮತ್ತು ಸೈಕಲ್ ಡಿಟೆಕ್ಷನು, ಮತ್ತು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ, ಇದೆಲ್ಲ ಗ್ರಾಫ್ ಆಲ್ಗರಿದಮ್ಸ್. ನೆಕ್ಸ್ಟು ಒಂದು ಪ್ರಾಬ್ಲಮ್ನ ನೋಡೋಣ. ಇದು ಜಸ್ಟ್ ಏನಿಲ್ಲ, ಸಿಂಪಲ್ ಒಂದು ಅರೇ ಲಿಸ್ಟ್ ಆಫ್ ಇಂಟಿಜರ್ ಗ್ರಾಫ್ ಇಸ್ ಈಕ್ವಲ್ ಟು ನ್ಯೂ ಅರೇ ಲಿಸ್ಟ್ ಕ್ರಿಯೇಟ್ ಮಾಡಿ, ವರ್ಟಿಸಿಸ್ 4 ವರ್ಟಿಸಿಸ್ ಅಂತ ಕೊಟ್ಟಿದ್ದೀನಿ. ಆಫ್ಟರ್ ದಟ್ ಒಂದು ಫಾರ್ ಲೂಪ್ ಹಾಕ್ಬಿಟ್ಟು ಗ್ರಾಫ್ ಡಾಟ್ ಆ್ಯಡ್ ಆಫ್ ನ್ಯೂ ಅರೇ ಲಿಸ್ಟ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ ಗ್ರಾಫ್ ಡಾಟ್ ಗೆಟ್ ಆಫ್ 0 ಡಾಟ್ ಆ್ಯಡ್ ಆಫ್ 1, ಗೆಟ್ ಆಫ್ 1 ಡಾಟ್ ಆ್ಯಡ್ ಆಫ್, ಸೊ ಇದೆಲ್ಲ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಔಟ್ಪುಟ್ ನೋಡ್ಬೋದು ನಿಮಗೆ. ಓಕೆನಾ? ನಿಮಗೆ 1 2 3 ಆ್ಯಂಡ್ ಈ ಅರೇ ಬಂತು. ಸೊ ಇದು ಬಂದ್ಬಿಟ್ಟು ಒಂದು ಸಿಂಪಲ್ ಗ್ರಾಫ್ದು ಡೆಮೋ ಪ್ರೋಗ್ರಾಮ್ ಆಗಿತ್ತು. ನೆಕ್ಸ್ಟ್ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ ನೋಡ್ತೀನಿ ಅಂತ ಹೇಳಿದ್ರೆ, ಈ ಬ್ರೆತ್ ಫಸ್ಟ್ ಸರ್ಚ್ದು ಬಂದ್ಬಿಟ್ಟು ಬಿಗ್ ಆಫ್ ವಿ ಪ್ಲಸ್ ಸಿ ಅಂತ. ಏನಪ್ಪ ಇದು, ಇಷ್ಟು ದಿನ ಎಲ್ಲ ಬಿಗ್ ಆಫ್ ಎನ್, ಬಿಗ್ ಆಫ್ 1, ಬಿಗ್ ಆಫ್ ಎನ್ ಸ್ಕ್ವೇರ್ ಅಂತಿತ್ತು, ಇದು ಯಾವುದಪ್ಪ ಬಿಗ್ ಆಫ್ ವಿ ಪ್ಲಸ್ ಸಿ ಅಂತ ಹೇಳಿದ್ರೆ, ಬಿಗ್ ಆಫ್ ವಿ ಅಂತ ಹೇಳಿದ್ರೆ ವರ್ಟಿಸಿಸ್ಸು, ಪ್ಲಸ್ ಇ ಅಂತ ಹೇಳಿದ್ರೆ ಎಡ್ಜಸ್. ವರ್ಟಿಸಿಸ್ನ ನಾವು ಆಬ್ಜೆಕ್ಟ್ಸ್ ಅಂತ ಕೂಡ ಕರಿತೀವಿ. ಓಕೆನಾ? ಆ್ಯಂಡ್ ಡಿ ಎಫ್ ಎಸ್ ಅಂತ ಡೆಪ್ತ್ ಫಸ್ಟ್ ಸರ್ಚಲ್ಲಿ ಇದ್ರೂ ಕೂಡ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ವಿ ಪ್ಲಸ್ ಇ ಬರುತ್ತೆ. ಓಕೆನಾ? ಸೊ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಜಸ್ಟ್ ನಿಮ್ಗೊಂದು ಐಡಿಯಾ ತಿಳ್ಕೊಳ್ಳಿ ಯಾವ ಥರ ಗ್ರಾಫ್ಸ್ ಅಂದರೆ ಏನು. ಸೊ ಗ್ರಾಫ್ಸಲ್ಲಿ ಒಂದು ಕನೆಕ್ಷನ್ ಬಿಟ್ವೀನ್ ಟೂ ಥಿಂಗ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಗ್ರಾಫ್ಸ್ ಅಂತ ಹೇಳಿದ್ರೆ ನಿಮಗೆ ಗೂಗಲ್ ಮ್ಯಾಪ್ಸ್ ಅನ್ನೋದು ನೆನಪಾಗ್ಬಿಡ್ಬೇಕು. ಓಕೆನಾ? ಇಷ್ಟು ಮೈನ್ ಒಂದು ಐಡಿಯಾನ ತಿಳ್ಕೊಂಡಿದೆ. ನೆಕ್ಸ್ಟ್ ನಾನು ಇದರಲ್ಲಿ ಅಡ್ವಾನ್ಸ್ಡ್ DSA ಕೋರ್ಸ್ ಪ್ಲೇಲಿಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು. ಸೊ ಅದರಲ್ಲಿ ನಿಮಗೆ ಡೆಪ್ತಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ತುಂಬ ಶಾರ್ಟಾಗಿ ಇಡ್ತಾ ಇದ್ದೀನಿ. ಸೊ ಏನೇ ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.